ರಬಕವಿಯಲ್ಲಿ ಪಂಚಮಸಾಲಿ 2A ಮೀಸಲಾತಿ ಹೋರಾಟದ ಬಗ್ಗೆ ಇವತ್ತು ಸಭೆ ಮಾಡಲಾಗಿದೆ. ಪಂಚಮಸಾಲಿ ನಡಿಗೆ ಬೆಳಗಾವಿ ವಿಧಾನಸೌಧದ ಕಡೆಗೆ ಅನ್ನುವಂಥ ಹೋರಾಟ ಇದೆ. ಡಿಸೆಂಬರ್ 9ಕ್ಕೆ ವಿಧಾನಸೌಧ ಮುತ್ತಿಗೆಗೆ ಇರುವಂಥ ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸಲು ಇವತ್ತು ಮಹತ್ವದ ಸಭೆಯನ್ನು ಮಾಡಲಾಯಿತು. ಮುತ್ತಿಗೆಯಲ್ಲಿ ಭಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಲಾಗಿದೆ. ಪಂಚಮಸಾಲಿಗಳಿಗೆ ಯತ್ನಾಳ್ ಆ್ಯಂಡ್ ಮೃತ್ಯುಂಜಯ ಸ್ವಾಮೀಜಿಯವರು ಕರೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅದರ ಬಗ್ಗೆ ಚರ್ಚೆ ಆಯಿತು. ಯಾವ ರೀತಿಯಾಗಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ, ಸರ್ಕಾರಕ್ಕೆ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ, ಮಾಜಿ ಸಂಸದರಾಗಿರುವಂಥ ಅಂದರೆ ಶಾಸಕರು ಈಗ ಬಸನಗೌಡ ಪಾಟೀಲ್ ಯತ್ನಾಳ್, ಇನ್ನು ಶಾಸಕರಾಗಿರುವಂಥ ಸಿದ್ದು ಸವದಿ ಸೇರಿ ಹಲವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಬಕವಿಯಲ್ಲಿ ಪಂಚಮಸಾಲಿ 2A ಮೀಸಲಾತಿಯ ಹೋರಾಟದ ಸಭೆ ಇವತ್ತು. ಈಗ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಅಲ್ಲಿ ನಮ್ಮ ಹೋರಾಟ ಇರಬೇಕು ಅಂತೇಳಿ, ಅಲ್ಲಿ ಎಷ್ಟು ದಿನಗಳ ಕಾಲ ಹೋರಾಟ ಇರಬೇಕು, ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಪ್ರಮುಖವಾಗಿ ಇಲ್ಲಿ ಪಂಚಮಸಾಲಿ ನಡಿಗೆ ಬೆಳಗಾವಿ ವಿಧಾನಸೌಧದ ಕಡೆಗೆ ಅನ್ನುವಂಥ ಟ್ಯಾಗ್ಲೈನ್, ಆ ಮುಖಾಂತರ ಹೋರಾಟವನ್ನು ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಅದಕ್ಕೆ ಕರೆಯನ್ನು ಕೊಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು ಅನ್ನುವಂಥ ಕರೆ. ಮೀಸಲಾತಿ ಕೊಡ್ಲಾಕ್ ಬರುದಿಲ್ಲ. ಮೀಸಲಾತಿ ಕೊಡುವುದು ಏನು ಜಾತಿಯ ಮೇಲೆ, ಧರ್ಮದ ಇಸ್ಲಾಂ ಮೇಲೆ ನಾವು ಕೊಡ್ಲಾಕ್ ಬರುದು. ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ. ಮನೆ ಪ್ರಧಾನಮಂತ್ರಿಗಳು ಅದನ್ನೇ ಮಾತಾಡ್ಯಾರ, ಅಮಿತ್ ಶಾ ಅವರು ಅದೇ ಮಾತಾಡ್ಯಾರ. ನಾವಂತೂ ಗೆಲ್ತೀವಿ ಸುಪ್ರೀಂ ಕೋರ್ಟಾಗ. ನಮ್ಗೆ ಏನು ಮೀಸಲಾತಿ 7% ಕೊಟ್ಟಿವಲ್ಲ, ಇವತ್ತಿಲ್ಲ ನಾಳೆ ನಾವು ಗೆಲ್ತೀವಿ. ನಾವು ಸಿದ್ದರಾಮಯ್ಯನವ್ರಿಗೆ ವಿನಂತಿ ನಾವು ಮಾಡ್ಕೊಂಡಿದ್ದೇನೆಂದ್ರೆ, ನೋಡ್ರಪ್ಪ ಇಲ್ಲಿ ಕೊಡೋದು ಕೊಡ್ರಿ, OBCಗೆ ರಿಕಮೆಂಡ್ ಮಾಡಿರಿ ಎಲ್ಲ ಲಿಂಗಾಯತರನ್ನ, ಇಡೀ ವೀರಶೈವ ಲಿಂಗಾಯತನ ಎಲ್ಲನೂ OBCಗೆ ರಿಕಮೆಂಡ್ ಮಾಡಿರಿ. ನಾವು ದಿಲ್ಲಿ ಒಳಗೆ ಹೋಗಿ ಜಗಳ ತೆಗೆದು ಮಾಡ್ಕೊಂಡು ಬರೋಟ ತಾಕತ್ ನಮ್ಮಲ್ಲಿ ಐತಿ. ನಾವು ಅಮಿತ್ ಶಾ ಅವ್ರ ಮನೆ ಮುಂದೆ ಕೂತು ಉಪವಾಸ ಕೂತು ತರ್ತೀವಿ ಹೊತ್ತು ಅಷ್ಟು ದಮ್ ಐತಿ ನಮ್ಮಲ್ಲಿ. ಅದನ್ನೂ ಮಾಡಾಕ್ತಾರಲ್ರಿ. ಅದುವರೆ ಕೊನೆಗೆ ನಮ್ಮ ಗುರುಗಳು ಹೇಳಿದ್ರು ಸಿದ್ದರಾಮಯ್ಯನವ್ರಿಗೆ, ಅಲ್ರಿ ಆ OBCರ ಒಂದು ರಿಕಮೆಂಡ್ ಮಾಡಿರಿ ಅಂತ ನಮ್ಮ ಸಮಾಧಾನ ಆಗ್ತೈತೆ ನಮ್ಮ ಸಮಾಜಕ್ಕೆ. ಪಾಪ ವಕೀಲರದು ಸಾವಿರಾರು ಮಂದಿ ವಕೀಲರು ಕೂಡಿದ್ದು ಬೆಳಗಾವಿಯಲ್ಲಿ. ಅದಕ್ಕೆ ವಕೀಲರು ಸಹಿತ ಲೀಗಲಿ ಮಾತಾಡಿದ್ರು ಅವತ್ತು ಸಿದ್ದರಾಮಯ್ಯನವ್ರ ಮುಂದೆ. ಅವ್ರು ಕಿವ್ಯಾಗ ಹಾಕೋ ಇದ್ರಾಗೆ ಇದ್ದಿರಲಿಲ್ಲ, ಮೂಡ್ದಾಗಿರಲಿಲ್ಲ. ಒಳಗೆ ನಮ್ಮ ಕಾಂಗ್ರೆಸ್ ಎಲ್ಲ ಅವ್ರು ನೋಡ್ರಿ, ನಮ್ಮ ಕಾಂಗ್ರೆಸ್ಸಿನ ಇವತ್ತೇನು ಹೇಳ್ಕೊತದ್ರಲ್ಲ, ನಮ್ಮ ಕೇಳೆಲ್ಲ ಬಿಟ್ಟೆಲ್ಲ ಅಂತೇಳಿ ಮೊದಲೇ ಅಲ್ಲಿ CM ಅವ್ರಿಗೆ ತಾಕೀತು ಮಾಡ್ಕೊಂಡು ಬಂದ, ನಮ್ಮ ಕರೆದಿಲ್ಲ, ಇದಕ್ಕೆ ನೀವೇನೋ ಅವ್ರ ಬೇಡಿಕೆಗೆ ಒಪ್ಕೋಬೇಡ್ರಿ ಇಂಥ ನಾಲ್ಕು ಕೆಲಸ ಮಾಡಿರ್ತಾರೆ. ನಾವಿದ್ದೀವಿ ಅಂದ್ರೆ ನಾವೆಂದು ಹೇಳ್ತಲೇ ಕೊಡು. ಬೊಮ್ಮಾಯಿಗೆ ನೀವು ಕೇಳ್ರಿ, ಸಿದ್ದು ಸೌದಿಯವ್ರು ಇದ್ರು ಇಲ್ಲೋ ಹೊತ್ತು ಸುಗವರ್ಣ ಸೌದದ ಬೊಮ್ಮಾಯಿನ ಮಾತಾಡಿ ನೋಡಿದ್ರೆ, ನಾಟಕ ಮಾಡಬಾರ್ದು ನೀವು ಹೇಗೆ ಗೊತ್ತಂದ್ರಪ್ಪ. CC ಪಾಟೀಲ ನಮ್ಮ ಶಂಕರ್ ಪಾಟೀಲ್ ಏನ್ರಿ ಹಿಂಗೆ ಇಲ್ಲ ನೀ ಏನು ನಾಟಕ ಮಾಡೋದು ಅದ್ರ ಬೊಮ್ಮಾಯಿಗೆ ನಡೀದಿಲ್ಲ, ನೀನು ಇಳಿಸಿ ಹೋಗ್ತೀನಿ ನೋಡ, ಅವ್ನು ಹೆಂಗೆ ಹೇಳ್ತೀನಿ ನಿನ್ನ ಇಳಿಸ್ತೀನಿ ನೋಡತ್ತೆ. ಅವಾಗ ಬೊಮ್ಮಾಯಿ ಮುಖ ನೋಡ್ಬೇಕು. ಇಲ್ಲ ನೋಡ್ರ, ತಪ್ಪು ತಿಳ್ಕೊಂಡ್ರಿ ನೋಡ್ರ, ನಾನು ತಾಯಿಯ ಹೇಳಿ ಮಾಡಿ ಹೇಳ್ತೀನಿ ರೀ, ಇವತ್ತು ರಾತ್ರಿ ನಾನು ಡಿಕ್ಲೇರ್ ಮಾಡ್ತೀನಿ ಅಂತ. ಅವತ್ತು 10 ಲಕ್ಷ ಜನ ಸೇರಿದ್ರು. ನಾವು ಬರೇ ಸೊನ್ನೆ ಮಾಡಿದ್ರೆ ವಿಧಾನಸೌಧ ಹಾಕ್ಬಿಡ್ತಿದ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.